ಮನುಷ್ಯನಿಗೆ ಯಾವುದೇ ಕಷ್ಟ ಬಂದರೂ ರೋಗ ಬಂದರೂ ಮೊದಲು ಪ್ರಾರ್ಥಿಸೋದು ದೇವರನ್ನು. ಎಷ್ಟೇ ದೊಡ್ಡ ವೈದ್ಯರಾದರೂ ತಮ್ಮ ಕೈಯಲ್ಲಿ ಆ ಒಂದು ರೋಗವನ್ನು ಗುಣಪಡಿಸಲು ಸಾಧ್ಯವಾಗದೇ ಇದ್ದಂಥ ಸಂದರ್ಭದಲ್ಲಿ ಆ ದೇವರೇ ಕಾಪಾಡಬೇಕು ಎಂದು ಕೈ ಚೆಲ್ಲಿ ಬಿಡುವುದನ್ನು ಕೂಡ ನಾವು ಕಂಡಿದ್ದೇವೆ. ಎಂತಹ ದುಸ್ಥಿತಿಯಲ್ಲಿರತಕ್ಕಂಥ ವ್ಯಕ್ತಿಯು ಕೂಡ ಕೊನೆಯ ಕ್ಷಣದಲ್ಲಿ ಏನಾದರೂ ಚಮತ್ಕಾರ ಆಗುವುದೇನೋ ಎಂದು ದೇವರ ಮೊರೆ ಹೋಗುತ್ತಾರೆ. ದೇವರ ಕೃಪೆಯಿಂದ ಸಾಕಷ್ಟು ಇಂತಹ ಚಮತ್ಕಾರಗಳಾಗಿರುವಂತಹ ವಿಷಯಗಳನ್ನು, ಘಟನೆಗಳನ್ನು ನಾವು ಕೇಳಿದ್ದೇವೆ. ಅಂತಹದೇ ಒಂದು ಚಮತ್ಕಾರವನ್ನು ಉಂಟು ಮಾಡುವ ದೇವಸ್ಥಾನ ತುಮಕೂರು ಜಿಲ್ಲೆಯಲ್ಲಿದೆ. ಆ ದೇವಸ್ಥಾನ ಯಾವುದೆಂದರೆ ಇತಿಹಾಸ ಪ್ರಸಿದ್ಧ ಪುರಾತನ ಶ್ರೀ ವೈದ್ಯನಾಥೇಶ್ವರ ದೇವಸ್ಥಾನ. ತುಮಕೂರು ಜಿಲ್ಲೆ ತುಮಕೂರು ತಾಲೂಕಿನಲ್ಲಿರ್ತಕ್ಕಂತಹ ಅರಯೂರಿನಲ್ಲಿ ಈ ದೇವಸ್ಥಾನ ಇರತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ಚಲಿಸುವಂತ ಸಂದರ್ಭದಲ್ಲಿ ಮಲ್ಲಸಂದ್ರದಿಂದ 8 ಕಿಲೋಮೀಟರ್ ದೂರಕ್ಕೆ ಕ್ರಮಿಸಿದ್ರೆ ಈ ಒಂದು ಗ್ರಾಮ ಸಿಗ್ತಕ್ಕಂಥದ್ದನ್ನ ಗಮನಿಸಬಹುದಾಗಿದೆ. ಈ ದೇವಸ್ಥಾನ ಸುಮಾರು 1,000 ವರ್ಷಗಳ ಪುರಾತನವಾದ ಶಿವ ದೇವಾಲಯವಾಗಿದೆ. ಈ ದೇವಾಲಯದಲ್ಲಿ ಮಹಾಮಹಿಮ ಜ್ಯೋತಿರ್ಲಿಂಗ ಹೊಂದಿದೆ. ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿದಿನ ಹೆಚ್ಚಿನ ಸಂಖ್ಯೆ ಭಕ್ತರು ಹಾಗೂ ರೋಗಿಗಳು ಬರುತ್ತಿರ್ತಾರೆ. ಕಾರಣವೆಂದರೆ ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ದೇವರನ್ನ ದೃಢ ಭಕ್ತಿಯಿಂದ ನಂಬಿ ಪೂಜಿಸಿದರೆ ಭಕ್ತರ ಇಷ್ಟಾರ್ಥಗಳು ಈಡೇರುತ್ತವೆ. ರೋಗಿಗಳ ರೋಗಗಳು ಸಹ ಯಾವುದೇ ಔಷಧೋಪಚಾರ ಅಥವಾ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳದೆ ಪವಾಡ ಸದೃಶವಾಗಿ ವಾಸಿಯಾಗುತ್ತವೆ. ಆದ್ದರಿಂದಾಗಿ ಈ ಒಂದು ದೇವಾಲಯಕ್ಕೆ ನಿತ್ಯ ಭಕ್ತರು ಆಗಮಿಸ್ತಾ ಇರುವುದನ್ನ ಗಮನಿಸಬಹುದಾಗಿದೆ. ವೈದ್ಯನಾಥೇಶ್ವರ ದೇವಸ್ಥಾನ ಒಂದು ಪ್ರಾಕೃತಿಕ ಸೌಂದರ್ಯದಿಂದ ಕೂಡಿದ್ದು, ದೇವಾಲಯದ ಮುಂಭಾಗದಲ್ಲಿ ಸುಂದರವಾದ ಕೆರೆಯನ್ನು ನಾವು ಗಮನಿಸಬಹುದಾಗಿದೆ. ದೇವಾಲಯದ ವಿಮಾನ ಗೋಪುರ ಅತ್ಯಂತ ಎತ್ತರವಾದ ಮತ್ತು ಸುಂದರ ಶಿಲ್ಪಕಲೆಗಳಿಂದ ಕೂಡಿರುವುದನ್ನು ಗಮನಿಸಬಹುದಾಗಿದೆ. ಇಲ್ಲಿ ಈ ದೇವಾಲಯದ ವಿಮಾನ ಗೋಪುರವನ್ನ 2 ಭಾಗಗಳಾಗಿ ಕಾಣಬಹುದು. ಮೊದಲನೇ ಭಾಗದಲ್ಲಿ ಸುಂದರವಾದ ಕಲ್ಲಿನ ಕೆತ್ತನೆಯನ್ನ ಕಾಣಬಹುದಾಗಿದ್ದು, ನಂತರ ಸಿಮೆಂಟ್ ಅನ್ನ ಬಳಸಿ ಕಲಾಕೃತಿಗಳನ್ನ ನಿರ್ಮಿಸಿರುವುದನ್ನ ಕಾಣಬಹುದಾಗಿದೆ. ಈ ಒಂದು ದೇವಾಲಯದಲ್ಲಿ ಇರ್ತಕ್ಕಂತಹ ಜ್ಯೋತಿರ್ಲಿಂಗ ಸಾವಿರಾರು ವರ್ಷಗಳ ಹಿಂದೆ ಸಂಸ್ಥಾಪಿತವಾಗಿದ್ದು, ಈ ಜ್ಯೋತಿರ್ಲಿಂಗವು ಕಾಸ್ಮಿಕ ಶಕ್ತಿಯನ್ನ ಹೊಂದಿರುವುದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ದೇವಾಲಯದ ಹೊರಭಾಗದಲ್ಲಿರ್ತಕ್ಕಂತಹ ಮಹಾದ್ವಾರ ಅತ್ಯಂತ ಸುಂದರ ಕೆತ್ತನೆಗಳಿಂದ ನಿರ್ಮಾಣವಾಗಿರುವುದನ್ನು ಕಾಣಬಹುದಾಗಿದೆ. ಹಾಗೆ ಆ ದೇವಾಲಯದ ಒಳಭಾಗಕ್ಕೆ ಪ್ರವೇಶವನ್ನು ಪಡ್ತಾ ಇದೆ. ಬಲಗಡೆಯಲ್ಲಿ ಸುಬ್ರಹ್ಮಣ್ಯ, ಎಡಗಡೆಯಲ್ಲಿ ವಿಘ್ನ ವಿನಾಯಕನ ಒಂದು ಮೂರ್ತಿಗಳನ್ನ ಪ್ರತಿಷ್ಠಾಪಿಸಲಾಗಿದೆ. ಇಲ್ಲಿರ್ತಕ್ಕಂತಹ ಕಲ್ಲಿನ ಮೇಲೆ ಸುಂದರವಾದ ಅತ್ಯಂತ ಸೂಕ್ಷ್ಮ ಕೆತ್ತನೆಗಳನ್ನ ನಾವು ಗಮನಿಸಬಹುದಾಗಿದೆ. ದೇವಾಲಯದ ಪ್ರವೇಶ ಭಾಗದಲ್ಲಿ ವಿಘ್ನ ವಿನಾಯಕನನ್ನ ಸಂಸ್ಥಾಪಿಸಿರುವುದನ್ನು ಇಲ್ಲಿ ಗಮನಿಸಬಹುದಾಗಿದೆ. ದೇವಾಲಯದ ಮೇಲ್ಭಾಗದಲ್ಲಿ ಪರಶಿವನ ಸುಂದರ ಮೂರ್ತಿಯನ್ನ ಕೆತ್ತಲಾಗಿದೆ. ದೇವಾಲಯ ಹೊರಭಾಗವು ವಿಶಾಲವಾದಂತಹ ಒಂದು ಜಾಗವನ್ನ ಹೊಂದಿದ್ದು, ಸುಂದರವಾದಂತಹ ಒಂದು ವಾತಾವರಣವನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಇಂದಿಗೂ ಕೂಡ ಇಲ್ಲಿ ಭಕ್ತರ ನಂಬಿಕೆ ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ಬದುಕಿದ್ದಂತಹ ಋಷಿಮುನಿಗಳು ಇಂದಿಗೂ ಕೂಡ ಅಗೋಚರ ಶಕ್ತಿಯಾಗಿ ಈ ದೇವಾಲಯದಲ್ಲಿ ಇದ್ದಾರೆ ಮತ್ತು ಬಂದಂತಹ ಭಕ್ತರ ಒಂದು ಕಷ್ಟಗಳನ್ನ, ರೋಗಗಳನ್ನ ಪರಿಹರಿಸುವಲ್ಲಿ ಅವರು ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತಾರೆ. ಅವರು ಅಗೋಚರ ಶಕ್ತಿಯಾಗಿ ದೇವಾಲಯದಲ್ಲಿ ಸಂಚರಿಸುತ್ತಾರೆ ಅಂತಕ್ಕಂಥದ್ದು ಒಂದು ಮಹಾ ನಂಬಿಕೆ ಪ್ರತಿಯೊಬ್ಬ ಭಕ್ತನಲ್ಲೂ ಕೂಡ ಇರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಹಲವಾರು ರೋಗಿಗಳಿಗೆ ವೈದ್ಯರು ಎಂದಿಗೂ ಕೂಡ ಗುಣಪಡಿಸಲು ಈ ರೋಗವನ್ನ ಸಾಧ್ಯವೇ ಇಲ್ಲ, ಈ ಮನುಷ್ಯ ಬದುಕೋದೇ ಇಲ್ಲ ಅಂತ ಹೇಳಿದಂತಹ ರೋಗಿಗಳು ಕೂಡ ಬಂದು ಈ ದೇವಾಲಯದಲ್ಲಿ ಹಲವಾರು ದಿನಗಳ ಕಾಲ ಉಳಿದುಕೊಂಡು ಆ ದೇವರ ಒಂದು ಪ್ರಸಾದವನ್ನ ಸ್ವೀಕರಿಸಿ ಅಲ್ಲಿನ ಗಂಗೆಯಿಂದ ಸ್ನಾನವನ್ನ ಮಾಡಿದ ನಂತರ ಅವರ ರೋಗಗಳು ಪರಿಹಾರವಾಗಿ ಚಮತ್ಕಾರದ ರೀತಿಯಲ್ಲಿ ಅವರು ಕಾಯಿಲೆಯನ್ನು ಗುಣಪಡಿಸಿಕೊಂಡಂತ ಹಲವಾರು ಘಟನೆಗಳನ್ನ, ಸನ್ನಿವೇಶಗಳನ್ನ, ಉದಾಹರಣೆಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಇದು ಅರಿಯೂರು ವೈದ್ಯನಾಥೇಶ್ವರ ಅಂತ. ಇಲ್ಲಿ ನೀರು ಹಾಕ್ಸ್ಕೊಳೋದ್ರಿಂದ ಏನೇ ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ. ಸ್ವಾಮಿ ಮೇಲೆ ಅಭಿಷೇಕ ಮಾಡಿರೋ ತೀರ್ಥ, ಮಜ್ಜಂಬಾವಿ ನೀರು 2 ಮಿಕ್ಸ್ ಮಾಡಿ ಹಾಕ್ತಿವಿ.
ನೀರು ಹಾಕ್ಸ್ಕೊಂಡು 3 ಸುತ್ತು ಪ್ರದಕ್ಷಿಣೆ ಮಾಡಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಪೂಜೆಗೆ ಹೋಗ್ಬೇಕು. ಇಂಥ ಸಮಸ್ಯೆ ಅಂತ ಏನಿಲ್ಲ, ಪ್ರತಿ ಸಮಸ್ಯೆನೂ ಅನುಕೂಲ ಆಗುತ್ತೆ. ಸ್ವಾಮಿ ಮೇಲೆ ಭಕ್ತಿ ಆಗಿರ್ಬೇಕು, ನಂಬಿಕೆ ಇರಬೇಕು. ಡೈಲಿ ಇರುತ್ತೆ, ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ದೇವಸ್ಥಾನ ಓಪನ್ ಇರುತ್ತೆ. ಡೈಲಿ ರುದ್ರಾಭಿಷೇಕ ಇರುತ್ತೆ, ಡೈಲಿ ನಿತ್ಯ ದಾಸೋಹ ಇರುತ್ತೆ. ಯಾರು ಬೇಕಾದ್ರೂ ಬಂದು ಫಸ್ಟು ಮಡಿ ಬಟ್ಟೆ ತಗೊಂಬಂದು ನೀರು ಹಾಕ್ಸ್ಕೊಂಡು ಆದ್ಮೇಲೆ ಪೂಜೆಗೆ ಹೋಗ್ಬೇಕು. ಸ್ವಾಮಿ ಮೇಲೆ ಹೆಂಗೆ ಭಕ್ತಿಯಾಗಿರ್ತೀರೋ ಹಂಗೆ ಅನುಕೂಲ ಆಗುತ್ತೆ. 3 ಸತಿ ಇಲ್ಲ 5 ಸತಿ ಇಲ್ಲ 9 ಸತಿ ಈ ಥರ ಇರುತ್ತೆ. ಬೆಸ ಸಂಖ್ಯೆಯಲ್ಲಿ ಬಂದು ನೀರು ಹಾಕ್ಸ್ಕೋಬೇಕು. ನೀರು ಹಾಕ್ಸ್ಕೊಂತ ಒಳ್ಳೇದಾಗ್ತಾ ಇರುತ್ತೆ. ನೀವು ಸ್ವಾಮಿ ಮೇಲೆ ಭಕ್ತಿಯಾಗಿರ್ಬೇಕು, ನಂಬಿಕೆ ಇರಬೇಕು. ಇದು ಚೋಳರ ಕಾಲ ದೇವಸ್ಥಾನ. ಡೈಲಿ ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆ ತನಕ ರುದ್ರಾಭಿಷೇಕ ಇರುತ್ತೆ. 1 ಗಂಟೆಗಿಂದ ದಾಸೋಹ ಇರುತ್ತೆ. ಡೈಲಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಪೂಜೆ ಇರುತ್ತೆ. ಡೈಲಿ ಓಪನ್ ಇರುತ್ತೆ.